ಇವತ್ತು 7ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಶುರುವಾಗುತ್ತೆ. ಈಗ ನಿನ್ನೆ ಕಾರ್ಯಾಚರಣೆ ಬಗ್ಗೆ ಹೇಳೋದಾದ್ರೆ 6ನೇ ಪಾಯಿಂಟ್ನಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೆದಿತ್ತು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಅಸ್ಥಿಪಂಜರ ಸಂಗ್ರಹಿಸ್ತಾ ಇದ್ದಂತಹ ದೃಶ್ಯ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಈ 6ನೇ ಸ್ಪಾಟ್ನಲ್ಲಿ ಅಗಿಯೋ ಟೈಮಲ್ಲಿ ಸಿಕ್ಕಂತಹ ಅಸ್ಥಿಪಂಜರದ ಅವಶೇಷ ನಿನ್ನೆ ಇಡೀ ದಿನ 6ನೇ ಸ್ಪಾಟ್ನಲ್ಲೇ ಕಾರ್ಯಾಚರಣೆ ಮುಂದುವರಿತು. ಯಾಕಂದ್ರೆ ಅಸ್ಥಿಪಂಜರ ಸಿಕ್ಕ ನಂತರ ಅಲ್ಲಿ ಮಹಜರು ಪ್ರಕ್ರಿಯೆ ಬೇರೆ ಯಾವುದಾದ್ರೂ ಸಾಕ್ಷ್ಯಗಳು ಸಿಗತ್ತಾ ಅನ್ನೋದರ ಬಗ್ಗೆ ಪರಿಶೀಲನೆ ನಡೆದಿತ್ತು. ನಾನು ಡಾಕ್ಟರ್ ಅರುಣ್ ಅಂತ ಫೋರೆನ್ಸಿಕ್ ಮೆಡಿಸಿನ್ ಪ್ರೊಫೆಸರ್ JSS ಮೆಡಿಕಲ್ ಕಾಲೇಜ್ನಲ್ಲಿ ಈ ಮೂಳೆಗಳ ಬಗ್ಗೆ ಒಂದು ವಿಚಾರ ಮಾಡ್ತಾ ಇದ್ದೀವಿ. ಆವಾಗಿಂದ ಈ ಮೂಳೆಗಳಿಂದ ವ್ಯಕ್ತಿ ಪುರುಷನೋ ಮಹಿಳೆಯೋ ಹೇಳ್ಬೋದಾ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಕುತೂಹಲ ಇದೆ. ಹೇಳ್ಬೋದು ಅಂತ ನಾನು ಎಕ್ಸ್ಪರ್ಟ್ ಆಗಿ ಫೋರೆನ್ಸಿಕ್ ಮೆಡಿಸಿನ್ ಎಕ್ಸ್ಪರ್ಟ್ ಆಗಿ ಹೇಳ್ತಾ ಇದ್ದೀನಿ. ಟು ದ ಎಕ್ಸ್ಟೆಂಟ್ ಆಫ್ ಅಂದರೆ 90ರಿಂದ 95% ಹೇಳ್ಬೋದು. ಸೊಂಟದ ಮೂಳೆ ಸಿಕ್ಕಿದಾಗ ಇಡೀ ಅಸ್ಥಿಪಂಜರ ಸಿಕ್ಬಿಟ್ರೆ 100% ಹೇಳ್ಬೋದು. ಇಡೀ ಅಸ್ಥಿಪಂಜರ ಸಿಗಲಿಲ್ಲ ಅಂದರೆ ನಾವು ಫಸ್ಟ್ ಏನು ಕೇಳ್ತೀವಿ ಪೊಲೀಸ್ನವ್ರಿಗೆ ಅಂದರೆ ಸೊಂಟದ ಮೂಳೆ ಇದೆಯಾ ಹುಡುಕಿ ಅದನ್ನು ತಗೊಂಬನ್ನಿ ಅಂತ. ಇದು ಈ ಥರ ಈ ಮೂಳೆ ನಾನೇನು ತೋರಿಸ್ತಾ ಇದ್ದೀನಿ, ಈ ಭಾಗ ನೀವು ನೋಡಿದ್ರೆ ಅಗಲವಾಗಿದೆ. ಈ ಅಗಲವಾಗಿರೋದು ಮಹಿಳೆಯ ಮೂಳೆ ಅಂತ ಹೇಳ್ತೀವಿ. ಇದು ಸ್ತ್ರೀಯ ಸೊಂಟದ ಮೂಳೆ. ಅದೇ ಈ ಮೂಳೆನ ತೋರಿಸ್ತಾ ಇದ್ದೀನಿ. ಈ ಮೂಳೆಯಲ್ಲಿ ನೀವು ಇದೇ ಒಂದು ಭಾಗ ನೋಡಿದ್ರೆ ಇದು ಕಿರಿದಾಗಿದೆ. ಕಿರಿದಾಗಿರೋವಂಥದ್ದು ಪುರುಷನ ಮೂಳೆ ಅಂತ ಹೇಳ್ತೀವಿ. ಅದರ ನಂತರ ತುಂಬ ಬೇರೆ ಬೇರೆ ಒಂದು ಅಂಶಗಳು ಇರುತ್ತೆ. ಇದನ್ನು ಯಾರಾದರೂ ಒಂದು ಸಾಮಾನ್ಯ ಜನ ಆದರೂ ಇದನ್ನು ನೋಡಿಕೊಂಡು ಇದು ಸ್ತ್ರೀಯದ ಪುರುಷನದ ಅಂತ ಹೇಳ್ಬೋದು. ಈಗ ನಮಗೆ ಸೊಂಟದ ಮೂಳೆ ಸಿಗ್ತಾ ಇಲ್ಲ ಅಂದರೆ ನಾವು ನೆಕ್ಸ್ಟು ಯಾವ ಮೂಳೆನ ಕೇಳ್ತೀವಿ ಅಂದರೆ ತಲೆಬುರುಡೆ ಮೂಳೆ ಕೇಳ್ತೀವಿ. ತಲೆಬುರುಡೆ ಮೂಳೆ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ, 2 ಮೂಳೆ ಇಟ್ಕೊಂಡಿದ್ದೀನಿ. ಈ ತಲೆಬುರುಡೆ ಇದನ್ನು ನೋಡಿದ್ರೆ ನೀವು ಈ ಹಣೆ ಅಂತ ಫೋರ್ ಹೆಡ್ ಅಂತ ಹೇಳ್ತೀವಿ. ಹಣೆಯ ಭಾಗ ಲಂಬವಾಗಿದೆ, ವರ್ಟಿಕಲ್ ಅಂದರೆ ಸ್ಟ್ರೇಟ್ ಆಗಿದೆ. ಸ್ಟ್ರೇಟ್ ಆಗಿದ್ರೆ ಇದನ್ನು ಮಹಿಳೆಯ ಮೂಳೆ ಅಂತ ಹೇಳ್ತೀವಿ. ಅದೇ ಇದನ್ನು ತೊಗೊಂಡು ನೋಡಿದ್ರೆ ನೀವು ಇದು ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿದೆ, ಇದು ಒಂದು ವಾಲ್ಕೊಂಡಿದೆ. ಈ ಥರ ಒಂದು ಸ್ಲ್ಯಾಂಟಿಂಗ್ ಫೋರ್ ಹೆಡ್ ಇದ್ದರೆ ಇದು ಮೇಲ್ ಅಂತ ಹೇಳ್ತೀವಿ. ಇದಕ್ಕಲ್ಲದೆ ಬೇರೆ ಎಲ್ಲ ತುಂಬಾ ಅಂಶಗಳನ್ನು ರಿಪೋರ್ಟ್ನಲ್ಲಿ ಹೇಳ್ತೀವಿ ನಾವು. ಇದು ಸಾಮಾನ್ಯರಿಗೆ ಅರ್ಥ ಆಗೋ ಥರ ಸುಲಭವಾಗಿ ಹೇಳೋವಂಥದ್ದು. ಈಗ ನಮಗೆ ಸೊಂಟದ ಮೂಳೆನೂ ಇಲ್ಲ, ತಲೆ ಮೂಳೆನೂ ಇಲ್ಲ ಅಂದರೆ ಮುಂದೆ ಏನು 3ನೇ ಒಂದು ಆರ್ಡರ್ ಕ್ರಮಾಂಕದಲ್ಲಿ ನಾವು ತೊಡೆ ಮೂಳೆ ಕೇಳ್ತೀವಿ. ಇದು ತೊಡೆ ಮೂಳೆ ಫೀಮರ್ ಅಂತ ಹೇಳ್ತೀವಿ. ಈ ಫೀಮರ್ ಮೂಳೆಯಿಂದ ನಾವು ಹೇಳುವಾಗ 80% ನಿಖರತೆ ಇರುತ್ತೆ. ಅಂದರೆ 20% ನಾವು ತಪ್ಪಾಗ್ಬೋದು, 80% ಹೇಳ್ಬೋದು. ಇದರಲ್ಲಿ ಕೂಡ ಮೂಳೆಯ ಒಂದು ಈ ಭಾಗ ಮೇಲ್ಮಟ್ಟಕ್ಕಿದ್ರೆ ಅದು ಪುರುಷನ ಮೂಳೆ ಅಂತ ಹೇಳ್ತೀವಿ, ಸ್ವಲ್ಪ ಓರೆ ಆಗಿದ್ರೆ ಮಹಿಳೆಯ ಮೂಳೆ ಅಂತ ಹೇಳ್ತೀವಿ. ಇದು ಮೊದಲನೇ ಪ್ರಶ್ನೆ, ಗಂಡಸಿನದ ಹೆಂಗಸಿನದ ಅಂತ ಹೇಳಲಿಕ್ಕೆ. ಅದರ ನಂತರ ಏನು ತಿಳ್ಕೊಬೇಕಾಗತ್ತೆ ಒಂದು ತನಿಖೆಯಲ್ಲಿ ಅಂದರೆ ಅದು ವಯಸ್ಸು, ಮೃತ ವ್ಯಕ್ತಿಯ ವಯಸ್ಸೆಷ್ಟು ಅಂತ. ವಯಸ್ಸು ಹೇಳಬೇಕಾದ್ರೆ ನಾವು ತಲೆ ಮೂಳೆನ ಹೆಚ್ಚು ಪ್ರಿಫರ್ ಮಾಡ್ತೀವಿ. ಯಾಕಂದರೆ ಇದರಲ್ಲಿ ನಮಗೆ ಅಂಶಗಳು ಹೆಚ್ಚಿರುತ್ತೆ. ಇಲ್ಲಿ ಈ ತಲೆಬುರುಡೆ ಮೂಳೆನಲ್ಲಿ ಇಲ್ಲಿ ಒಂದು ಜಿಗ್ಝ್ಯಾಗ್ ಒಂದು ಹೊಲಿಗೆ ಹಾಕಿರೋ ಥರ ನಾನು ತೋರಿಸ್ತಾ ಇದ್ದೀನಿ. ಈ ಹೊಲಿಗೆನ ನಾವು ಸೂಚರ್ ಅಂತಲೇ ಹೇಳ್ತೀವಿ. ಇದು ಸಣ್ಣ ವಯಸ್ಸಿನಲ್ಲಿ ಅಗ್ಗಲವಾಗಿರುತ್ತೆ, ವಯಸ್ಸಾಗ್ತಾ ಆಗ್ತಾ ಕೂಡ್ಕೊಂಡು ಹೋಗುತ್ತೆ. ಈ ಮೂಳೆನಲ್ಲಿ ಕೂಡ ನೀವು ಕಾಣ್ತಿದೆ ನಿಮಗೆ, ಇದು 50ರಿಂದ 60 ವರ್ಷ ವಯಸ್ಸಿನ ವ್ಯಕ್ತಿಯ ತಲೆಬುರುಡೆ. ಒಂದು 70 ವರ್ಷ 80 ವರ್ಷ ಆಗ್ತಿದ್ದಂಗೆ ಇದು ಫುಲ್ ಕೂಡ್ಕೊಂಡ್ಬಿಡುತ್ತೆ, ನೈಸ್ ಆಗಿಬಿಡುತ್ತೆ. ಅದು ಅಡ್ವಾನ್ಸ್ಡ್ ಏಜ್ ಅಂತ ಹೇಳ್ತೀವಿ. ತುಂಬ ಅಂದರೆ 70 ವರ್ಷ 80 ವರ್ಷ ಆದಮೇಲೆ ಇರೋವಂಥ ಅದು ಒಂದು ಫೈಂಡಿಂಗ್ ಅಂತ ಹೇಳ್ತೀವಿ. ಅದನ್ನು ಏಜ್ ಹೇಳೋದಕ್ಕೆ. ಇದರ ನಂತರ ಇವಾಗ ನಡೀತಾ ಇರೋ ಒಂದು ತನಿಖೆಯಲ್ಲಿ ಅಲ್ಲಿ ಹೂತಿರೋ ಜಾಗದಲ್ಲಿ ಒಂದಷ್ಟು ಬಟ್ಟೆಗಳು ಸಿಕ್ತು. ದೇಹನೇ ಕರ್ಗೋಗಿರುತ್ತೆ, ದೇಹ ಕೊಳತು ನಾಶ ಆಗಿರುತ್ತೆ, ಬಟ್ಟೆ ಇರ್ಬೋದಾ ಅಂತ ಒಂದು ಪ್ರಶ್ನೆ ಬರ್ತಾ ಇತ್ತು. ಅದಕ್ಕೇನು ಉತ್ತರ ಅಂದರೆ ದೇಹ ಜೈವಿಕವಾಗಿರುವಂಥದ್ದು, ಆರ್ಗ್ಯಾನಿಕ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಮ್ಯಾಟ್ರ್ ವಿಲ್ ಡಿಕಂಪೋಸ್ ಫಾಸ್ಟರ್ ದೆನ್ ಇನ್ಆರ್ಗ್ಯಾನಿಕ್ ಮ್ಯಾಟ್ರ್. ಬಟ್ಟೆ ಅದು ಜೈವಿಕ ಅಲ್ಲ. ಆ ಬಟ್ಟೆ ಕಾಟನ್ ಬಟ್ಟೆ, ಟೆರಿಕಾಟ್ ಬಟ್ಟೆ, ನೈಲಾನ್ ಬಟ್ಟೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅದೇ ಒಂದು ಪ್ಲಾಸ್ಟಿಕ್ ವಸ್ತು ಇದ್ದರೆ ಅದು ಕೊಳೆಯೋದೇ ಇಲ್ಲ, 100 ವರ್ಷ ಕೊಳೆಯೋದಿಲ್ಲ. ಅದರಿಂದಾಗಿ ಅಲ್ಲಿ ಬಟ್ಟೆ ಸಿಕ್ಕಿದೆ, ದೇಹ ಸಿಕ್ಕಿಲ್ಲ, ದೇಹದ ಅಂಶ ಇಲ್ಲ, ಬಟ್ಟೆ ಇದೆ ಅಂದರೆ ಅದರಲ್ಲಿ ಅತಿಶಯ ಏನಿಲ್ಲ. ಬಟ್ಟೆ ಇರೋವಂಥದ್ದು ಒಂದು ಸಾಮಾನ್ಯವಾಗಿರೋವಂಥ ಒಂದು ಫೈಂಡಿಂಗ್ ಅಂತ ಹೇಳ್ಬೋದು. ಇದನ್ನೆಲ್ಲ ಸೇರಿಸ್ಕೊಂಡು ತನಿಖೆ ಮಾಡಿದ್ರೆ, ಎಲ್ಲ ಅಂಶಗಳನ್ನು ಒಟ್ಟು ಹಾಕಿದ್ರೆ ತನಿಖೆಗೆ ಒಂದು ನಿರ್ದಿಷ್ಟ ಗುರಿ ಸಿಗ್ಬೋದು ಅಂತ ನನ್ನ ಭಾವನೆ. ನಮಸ್ಕಾರ.
ದೇಹ ಕರಗಲಿಕ್ಕೆ 6 ತಿಂಗಳು ಬೇಕು. 6 ತಿಂಗಳಲ್ಲಿ ಇಡೀ ದೇಹ ಕರಗೋಗಿ ಬರೀ ಮೂಳೆ ಉಳ್ಕೊಳ್ಳುತ್ತೆ. ಮೂಳೆನೂ ಕರಗಲಿಕ್ಕೆ ಟೈಮು ಬೇರೆ ಬೇರೆ ಇರುತ್ತೆ. ಆ ಮಣ್ಣಿನ ಗುಣ ಹೇಗಿದೆ, ಹೂತಿರೋದು ಮೇಲ್ಮುಖವಾಗಿ ಹೂತಿದಾರ, ಆಳವಾಗಿ ಹೂತಿದಾರ, ಅದೆಲ್ಲ ಡಿಪೆಂಡ್ ಆಗುತ್ತೆ. ಬಟ್ಟೆ ಕೊಳೆಯೋದು ನಾನು ಹೇಳಿದಾಗೆ ಕಾಟನ್ ಬಟ್ಟೆ ರಿಲೇಟಿವ್ಲಿ ಬೇಗ, ಅದೇ ನೈಲಾನ್ ಟೆರಿಕಾಟ್ ಬಟ್ಟೆ ಲೇಟಾಗಿ ಆಗುತ್ತೆ. ಆದರೆ ಅದಕ್ಕೆ ಒಂದು ಸಂಶೋಧನೆಗಳು ಆಗ್ತಾ ಇದೆ. ಅದಕ್ಕಿನ್ನೂ ನಿರ್ದಿಷ್ಟವಾಗಿ ಅದನ್ನು ಅಪ್ಲೈ ಮಾಡೋ ಅಂಥದ್ದು ಈಗಲೇ ಸಿಗಲ್ಲ ನಮಗೆ. ಅಂದಾಜಾಗಿ ಎಷ್ಟು ದಿನದಲ್ಲಿ ಕರಗಬಹುದು ಅಂತ ಹೇಳಿ? ಬಟ್ಟೆ ಕರಗೋದು ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ ಈಗ ವರ್ಷಗಟ್ಟಲೆ ಆದರೂ ಬಟ್ಟೆ ಇರೋ ಸಾಧ್ಯತೆ ಹೆಚ್ಚಿರುತ್ತೆ. ಅಂದರೆ ಅದು ತುಂಡು ಆಗ್ಬೋದು, ಆದರೆ 10 ತುಂಡು 10 ಕಡೆ ಸಿಗುತ್ತೆ. ಈಗ ನಮ್ಮ ದೇಹ ಕರಗೋಗಿ ಏನೂ ಇಲ್ದಂಗೆ ಮಣ್ಣಿನಿಂದ ಬಂದ ದೇಹ ಮಣ್ಣಿನೊಳಗೆ ಲೀನ ಆಗೋಯ್ತು ಅಂತ ಹೇಳ್ತೀವಲ್ಲ, ಆ ಥರ ಬಟ್ಟೆ ಸಂಪೂರ್ಣವಾಗಿ ಕರಗೋದಿಲ್ಲ. ಅದೊಂದು ಪಳೆಯುಳಿಕೆ ಅಲ್ಲಿ ಇಲ್ಲಿ ಉಳ್ಕೊಳ್ಳುತ್ತೆ. ಸ್ಕೆಲಿಟನ್ ಪೂರ್ಣ ಪ್ರಮಾಣದಲ್ಲಿ ಎಷ್ಟು ವರ್ಷದಲ್ಲಿ ಸಿಗುತ್ತೆ ಅಂತ ಹೇಳಿ? ಅಂದರೆ ದೇಹ ಸ್ಕೆಲಿಟನ್ ಆಗಕ್ಕೆ 6 ತಿಂಗಳು ಬೇಕು, ಕನಿಷ್ಠ 6 ತಿಂಗಳು ಬೇಕು. ಇಡೀ ಸ್ಕೆಲಿಟನ್ ಮೂಳೆಗಳು ಎಷ್ಟು ಸಮಯಕ್ಕೆ ಕರಗೋಗುತ್ತೆ ಅನ್ನೋದಕ್ಕೆ, ಮೂಳೆಗಳು ಈಗ ಕೈನಲ್ಲಿ ಇರೋ ಸಣ್ಣ ಸಣ್ಣ ಮೂಳೆಗಳು ಬೇಗ ಕರಗೋಗುತ್ತೆ. ಮತ್ತು ತೊಡೆ ಮೂಳೆ ರಿಲೇಟಿವ್ಲಿ ಇಟ್ ರಿಮೇನ್ಸ್ ಫಾರ್ ಲಾಂಗರ್ ಟೈಮ್. ಆದರೆ ಇದನ್ನು ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ವರ್ಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ಈ ಮೂಳೆನಲ್ಲೇ ಕೆಲವು ಸಲ ನಮಗೆ ತರ್ತಾರೆ ಪೊಲೀಸ್ನವರು, ಅರ್ಧ ಸುಟ್ಟೋಗಿರುತ್ತೆ. ಇದು ಸುಟ್ಟಿಲ್ಲ. ಕೆಲವು ಸಲ ಒಂದು ಕೊಲೆ ಮಾಡಿಬಿಟ್ಟು ಸುಡೋ ಪ್ರಯತ್ನ ಮಾಡಿರ್ತಾರೆ. ಅದರಲ್ಲಿ ಕೆಲವು ಮೂಳೆ ಅರೆ ಬೆಂದು ಮೂಳೆಗಳು, ಅರೆ ಸುಟ್ಟು ಮೂಳೆಗಳು, ಅವಿಂದನೂ ಆದಷ್ಟು ಕೊಡ್ಬೋದು. ಬಟ್ ಇಟ್ ಬಿಕಮ್ಸ್ ಲೆಸ್. ಅಂದರೆ ಅದರ ಏನು ಹೇಳೋದು, ಔಟ್ಕಮ್ ಕಮ್ಮಿ ಆಗಿಬಿಡುತ್ತೆ. ಅಂದರೆ ಅದೇ ನಾನು ಹೇಳಿದ್ನಲ್ಲ, ಒಂದು 3 ಅಡಿ ಆಳದಲ್ಲಿ ಹೂತಿದ್ರೆ ಬೇಗ ನಾಶ ಆಗುತ್ತೆ. ಆಳ ಹೆಚ್ಚಿದ್ದಷ್ಟು ಅದರ ಸರ್ವೈವಲ್ ಹೆಚ್ಚಿರುತ್ತೆ. ಯಾಕಂದರೆ ಮೇಲ್ಮುಖದಲ್ಲಿದ್ದರೆ ಅದಕ್ಕೆ ಒಂದು ಮಳೆ ಹೋಗುವಂಥದ್ದು, ಗಾಳಿ ಹೋಗುವಂಥದ್ದಾಗಿ ಕೊಳೆಯುವಿಕೆ ಬೇಗ ಆಗುತ್ತೆ. ಅದು ಡೀಪ್ ಆಗಿ ಬರಿ ಆಗಿದ್ರೆ ಅಂದರೆ ದ ಮೋರ್ ಡೀಪರ್ ದ ಮೋರ್ ಅಂತ. ಅಂದರೆ ಆಳ ಹೆಚ್ಚಾದಷ್ಟು ಹೆಚ್ಚು ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದೇ ವಿನ, ಇಷ್ಟು ಆಳ ಇದ್ದರೆ ಇಷ್ಟು ದಿನ, ಇಷ್ಟು ಮೇಲ್ಮುಖದ್ರೆ ಇಷ್ಟು ದಿನ, ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ತುಂಬ ಆಳವಾಗಿ ಹೂತಿದ್ರೆ ಅದನ್ನು, ಆವಾಗ ಅದು ಕೊಳೆಯುವಿಕೆ ಎಲ್ಲ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇದು ನಾವು ಮೂಳೆ ಕರ್ಗೋಗೋದು ಅಂತೀವಲ್ಲ, ಅದು ಕೊಳೆಯುವಿಕೆ. ಅದು ಕೊಳೆಯುವಿಕೆ ಅಂತ ಅದರ ಲೆಕ್ಕ. ಕೊಳೆಯೋದಕ್ಕೆ ಮೇಲ್ಮುಖದಲ್ಲಿದ್ದರೆ ಕೊಳೆಯುವಿಕೆ ಬೇಗ ಆಗುತ್ತೆ, ತುಂಬ ಡೀಪ್ ಆಗಿದ್ರೆ ಕೊಳೆಯುವಿಕೆ ಲೇಟಾಗಿ ಆಗುತ್ತೆ. ಆದರೆ ಅದು ಇಷ್ಟು ಸಮಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಮಣ್ಣಿನ ಒಂದು ಗುಣನೂ ನೋಡಬೇಕಾಗತ್ತೆ. ಕೆಲವು ಮಣ್ಣಿನಲ್ಲಿ ಕ್ಷಾರಾಂಶ ಹೆಚ್ಚಿರುತ್ತೆ, ಆ್ಯಸಿಡಿಟಿ ಹೆಚ್ಚಿರುತ್ತೆ, ಆವಾಗ ಮೂಳೆ ಬೇಗ ಕರ್ಗೋಗುತ್ತೆ. ಕೆಲವುದರಲ್ಲಿ ಆಲ್ಕಲೈನ್ ಮಣ್ಣಿರುತ್ತೆ. ಅದಕ್ಕೆ ನಾವು ಎಕ್ಸ್ಕವೇಷನಿಗೆ ಏನು ಮಾಡ್ತಿದ್ದಾರೆ, ಮಣ್ಣನ್ನು ತಗೋಬೇಕು. ಮಣ್ಣನ್ನು ತೆಕ್ಕೊಂಡು ಮಣ್ಣನ್ನು FSLಗೆ ಕಳಿಸ್ತಾರೆ. ಆ ಮಣ್ಣಿನ ನೇಚರ್, ಮಣ್ಣಿನ ಗುಣ ನೋಡಿ ಇದು ಎಷ್ಟರ ಮಟ್ಟಿಗೆ ಇದು ಆ ದೇಹನ ಕೊಳೆಯುವಿಕೆಗೆ ಅದು ಹೊಂದಾಣಿಕೆ ಆಗಿದೆ, ಅದನ್ನು FSLಯಿಂದ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.